ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಸಚಿವ ಸಂಪುಟ ಸರ್ಕಸ್. ಯಾವುದೇ ಕ್ಷಣದಲ್ಲಿ ಸಂಪುಟ ವಿಸ್ತರಣೆಗೆ ಅವಕಾಶಗಳಿದ್ದಾವೆ. ರಾತ್ರಿಯೊಳಗೆ ಶಾಸಕರಿಗೆ ಕರೆ ಬರುವಂತ ಸಾಧ್ಯತೆಗಳಿದ್ದಾವೆ. ಇವತ್ತು ಯಾವಾಗ ಬೇಕಾದರೂ ಕೂಡ ಕಾಲ್ ಬರಬಹುದು ಶಾಸಕರಿಗೆ. ನಾಳೆ ಬಂದ್ಬಿಡಿ ಲೋಕಭವನಕ್ಕೆ, ಪ್ರಮಾಣವಚನ ಕಾರ್ಯಕ್ರಮ ಇದೆ. ಯಾರಿಗೆ ಅನ್ನೋದು ಕೂಡ ಇನ್ನೂ ನಿಗೂಢವಾಗಿದೆ. ಬಹಳ ಕುತೂಹಲ ಇದೆ ಯಾರಿಗೆಲ್ಲ ಅವಕಾಶ ಕೊಡ್ತಾರೆ ಅಂತ. ಮೊದಲ ಬಾರಿ ಗೆದ್ದಂಥವ್ರಿಗೆ ಅಥವಾ ಹೊಸ ಮುಖ, ಮಹಿಳಾ ಕೋಟ, ಮುಸ್ಲಿಂ ಕೋಟ ಯಾವುದು, ಲಿಂಗಾಯತ್ ಕೂಟ, OBC, SC ST ಈ ರೀತಿ ಹಲವು ಪ್ರಶ್ನೆಗಳಿದ್ದಾವೆ. ನೂತನ ಸಚಿವರಿಗೆ ಆಯ್ಕೆಯಾದವರಿಗೆ ಕರೆ ಬರುವಂಥ ಸಾಧ್ಯತೆಗಳಿದೆ. ಈಗ ಹೈಕಮಾಂಡ್ ಯಾವ ಹೆಸರನ್ನ ಫೈನಲ್ ಮಾಡಿದೆ. ಬಹಳ ವಿಳಂಬ ಮಾಡ್ತಿದ್ದಾರೆ. ಯಾಕೋ ಅಂದರೆ ಅಸಮಾಧಾನ ಜಾಸ್ತಿ ಇದೆ ಅಂತ ಅನಿಸುತ್ತಾ ಇದೆ. ಮೊನ್ನೆ ಡೆಲ್ಲಿಗೆಲ್ಲ ಹೋಗಿ ಬಂದರು, 3-4 ದಿನ ಅಲ್ಲೇ ಇದ್ದರು. CM, ಮಾಜಿ CM, KPCC ಅಧ್ಯಕ್ಷರು ವೇಣುಗೋಪಾಲ್ ಇವರು ಬರಬೇಕಾಗಿತ್ತು ಇವತ್ತು, ಆದರೆ ಬಂದಿಲ್ಲ. ಬಹುಶಃ ಅದಕ್ಕೇನಾದರೂ ಲೇಟ್ ಆಗ್ತಿರ್ಬೋದಾ. ವೇಣುಗೋಪಾಲ್ ಬಂದ ನಂತರ ಅದು ಫೈನಲ್ ಆಗುತ್ತೆ ಅಂತಿದ್ರು, ಬಟ್ ಈಗ ಅದು ಕೂಡ ಸಾಧ್ಯ ಆಗಲಿಲ್ಲ. ಹಾಗಾಗಿ ಇವತ್ತು ಫೈನಲ್ ಆಗ್ಬೋದಾ, ನಾಳೆ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತಾ, ಇವತ್ತು ಹೆಸರು ಫೈನಲ್ ಆಗ್ಬೋದಾ, ಅಥವಾ ನಾಳೆನೇ ಪಟ್ಟಿ ಬಂದು ನಾಳೆನೇ ಸಂಜೆ 4:15 5 ಗಂಟೆಗೆ ಲೋಕಭವನದಲ್ಲಿ ನೂತನ ಸಚಿವರು ಪ್ರಮಾಣವಚನ ಸ್ವೀಕಾರ ಮಾಡ್ತಾರಾ. ಯಾವ ಮಾನದಂಡದಲ್ಲಿ ಇಲ್ಲಿ ಆಯ್ಕೆಗಳನ್ನು ಮಾಡಲಾಗುತ್ತೆ. ಸಹಜವಾಗಿ ಜಾತಿ ಮತ್ತು ಪ್ರಾದೇಶಿಕವಾರು ಆಯ್ಕೆಗಳಿರುತ್ತೆ. ಯಾವ ಜಿಲ್ಲೆಗೆ ಮತ್ತೆ ಎಷ್ಟು ಅವಕಾಶ ಸಿಗುತ್ತೆ ಅನ್ನೋದು. ಬೆಳಗಾವಿಗೆ ಮತ್ತೆಷ್ಟು ಅವಕಾಶ ಕೊಡ್ತಾರೆ, ಮಧ್ಯ ಕರ್ನಾಟಕ, ಕರಾವಳಿ ಭಾಗ, ದಕ್ಷಿಣ ಕರ್ನಾಟಕ ಭಾಗದವ್ರಿಗೆ, ಮತ್ತು ಇಲ್ಲಿ ಯಾವ ಜಾತಿಗೆ ಮತ್ತು ಹೆಚ್ಚಿನ ಅನುಕೂಲ ಮಾಡಿಕೊಡಲಾಗುತ್ತೆ. DCM ಹುದ್ದೆ ಬಹಳ ಕುತೂಹಲ ಇದೆ ನಮಗೆ. 2 ಏನೋ ಸೃಷ್ಟಿ ಮಾಡ್ತಾರಂತೆ. ಯಾರ ಕೈ ಮೇಲಾಗ್ಬೋದು ಇಲ್ಲಿ? ಸಿದ್ದರಾಮಯ್ಯ, DKಶಿ, ಹರಿಪ್ರಸಾದ್, ವೇಣುಗೋಪಾಲ್, ಸುರ್ಜೇವಾಲಾ, ಖರ್ಗೆ, ರಾಹುಲ್ ಗಾಂಧಿಯು ಕೂಡ ಈಗಾಗಲೇ ಒಪ್ಪಿಗೆಯನ್ನು ಕೊಟ್ಟಿದ್ದಾರಂತೆ. ಬಟ್ ಕೆಲವು ಹೆಸರುಗಳೆಲ್ಲೋ ಗೊಂದಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಅಂತೆ. ಅಸಮಾಧಾನ ಕೂಡ ಭುಗಿಲೇಳಬಹುದು ಅಂತ ಹೇಳಲಾಗ್ತಾ ಇದೆ. ಬಟ್ ಏನೇ ಆದರೂ ಕೂಡ ಅದನ್ನು ಸಂಭಾಳಿಸುವಂತಹ, ಮನವೊಲಿಸುವಂತಹ ಚಾಕಚಕ್ಯತೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗಿದೆ. ಇವತ್ತು ಕರೆ ಬರುತ್ತೆ ಅಂತ ಹಲವರು ನಿರೀಕ್ಷೆ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಸೂಟು ಬೂಟು ಹೊಲಿಸ್ಕೊಂಡಿದ್ದಾರಂತೆ. ಸೂಟು ಎಲ್ಲ ಹೊಲಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದಾರಂತೆ. 50ಕ್ಕಿಂತ ಹೆಚ್ಚು ಆಕಾಂಕ್ಷಿಗಳಿದ್ದರು. ಡೆಲ್ಲಿಯಲ್ಲೇ ಬೀಡು ಬಿಟ್ಟಿದ್ದರು, ಲಾಬಿಯನ್ನು ಕೂಡ ಮಾಡಿದರು. ನಾವು 4-5 ಬಾರಿ ಗೆದ್ದಿದ್ದೀವಿ, ಅವಕಾಶ ಕೊಡಿ ಅಂತೇಳಿ. ಹಾಗೆ ಹೊಸೊಬ್ಬರು ಕೂಡ ಕೇಳಿದರು, ನಮಗೂ ಕೂಡ ಒಂದು ಚಾನ್ಸ್ ಕೊಡಿ ಅಂಥೇಳಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಯಾಕೋ ಲೇಟ್ ಆಗ್ತಿದೆ ಅಂತ ಅನಿಸ್ತಾ ಇದೆ. ಇವತ್ತು ನಾಳೆ ಅಂತ ದುಡ್ಕೊಂಡು ಬರ್ತಾನೆ ಇದ್ದಾರೆ. ಯಾಕೆ, ನಿಜಕ್ಕೂ ಏನು ಕಾರಣ? ಅಸಮಾಧಾನ, ಸ್ಫೋಟ ಆಗ್ಬೋದು ಅಂತ ಒಂದು ಭಯ ಕಾಡ್ತಿರ್ಬೋದಾ, ಅಥವಾ ಒಂದು 4-5 ಹೆಸರುಗಳೇನೋ ಗೊಂದಲ ಇದೆ ಅಂತ ಹೇಳಿ? ಅದು ಯಾವಾಗ ಕ್ಲಿಯರ್ ಆಗುತ್ತೆ? ಹಾಗಾದರೆ ಇವತ್ತೇ ಫೈನಲ್ ಕಾಲ್ ಬರುತ್ತಾ ಅಥವಾ ನಾಳೆ ಬರ್ಬೋದಾ, ಹೆಂಗೆ? ಪ್ರಭು, ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಇವತ್ತು ರಾತ್ರಿಯ ಒಳಗೆ ಶಾಸಕರಿಗೆ ಕರೆ ಬರಬಹುದು ಅನ್ನುವಂಥ ಒಂದು ಮಾಹಿತಿಗಳಿದೆ. ಆದರೆ ರಾಜಭವನಕ್ಕೆ ಇಲ್ಲಿಯವರೆಗೂ ಕೂಡ ಅಧಿಕೃತವಾಗಿ ಆಗಲಿ ಅಥವಾ ಮೌಖಿಕವಾಗಿ ಆಗಲಿ ಇನ್ನು ಯಾವುದೇ ಸಂದೇಶ ರವಾನೆ ಆಗಿಲ್ಲ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಸೊ ಯಾಕೆಂದರೆ ರಾಜಭವನಕ್ಕೆ ನೀವು ಕೊಡಬೇಕಾಗತ್ತೆ. ಈಗ ನಾಳೆ ಸಂಜೆ ಪದಗ್ರಹಣವನ್ನು ಮಾಡ್ತೇವೆ ಅಂತ ಹೇಳಿದರೆ, ಸೊ ರಾಜಭವನಕ್ಕೆ ಒಂದು ಲೀಸ್ಟನ್ನು ಕೊಡಬೇಕಾಗತ್ತೆ. ಇಂಥವರನ್ನು ಸಚಿವ ಸ್ಥಾನಕ್ಕೆ ನಾವು ಆಯ್ಕೆ ಮಾಡಿದ್ದೇವೆ, ಅವರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ರಾಜ್ಯಪಾಲರಿಗೆ ಅಧಿಕೃತವಾಗಿ ಪತ್ರದ ಮೂಲಕ ಆ ಸಂದೇಶವನ್ನು ರವಾನೆ ಮಾಡಬೇಕಾಗತ್ತೆ. ಅಥವಾ ಮೌಖಿಕವಾಗಿ ಆದರೂ ಕೂಡ ನಾವು ಬೆಳಗ್ಗೆ ಒಂದು ಲೀಸ್ಟನ್ನು ಕಳಿಸ್ಕೊಡ್ತೇವೆ, ಹಾಗಾಗಿ ಈಗ ಪದಗ್ರಹಣಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ, ಇಷ್ಟು ಸಚಿವರಿಗೆ ನಾವು ಶಾಸಕರಿಗೆ ಸಚಿವ ಸ್ಥಾನವನ್ನು ನೀಡ್ತಾ ಇದ್ದೇವೆ ಅನ್ನುವಂಥ ಮಾಹಿತಿಯನ್ನಾದರೂ ನೀಡಬೇಕಾಗತ್ತೆ. ಆದರೆ ರಾಜಭವನದ ಮೂಲಗಳ ಪ್ರಕಾರ ಈ ಕ್ಷಣದವರೆಗೂ ಕೂಡ ಅಧಿಕೃತವಾಗಿ ಆಗಲಿ ಅಥವಾ ಮೌಖಿಕವಾಗಿ ಆಗಲಿ ಇನ್ನೂ ಮಾಹಿತಿ ರವಾನೆಯಾಗಿಲ್ಲ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂಥದ್ದು. ಸೊ ಹಾಗಾಗಿ ಶಾಸಕರು ಕೂಡ ಕಾದು ಕುಳಿತಿದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದರೂ ನಮಗೆ ಕರೆ ಬರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಶಾಸಕರು ಕೂಡ ಕಾದು ಕುಳಿತಿದ್ದಾರೆ. ಸೊ ಹಾಗಾಗಿ ಹೈಕಮಾಂಡ್ನಿಂದ ಯಾವಾಗ ಸಂದೇಶ ಬರುತ್ತೆ, ಯಾವಾಗ ಕರೆ ಬರುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಈಗಾಗಲೇ ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಕಾರ DK ಶಿವಕುಮಾರ್ ಅವ್ರಿಗೆ ಹೈಕಮಾಂಡ್ನಿಂದ ಕರೆಯನ್ನು ಮಾಡಲಾಗಿದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಲೀಸ್ಟನ್ನು ಅನೌನ್ಸ್ ಮಾಡುವ ಬಗ್ಗೆ
ಮಾತುಕತೆ ಕೂಡ ನಡೆದಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಆದರೆ ಅಧಿಕೃತ ಆಗಬೇಕಾಗತ್ತೆ. ಈಗಷ್ಟೇ ಮೂಲಗಳಿಂದ ಸಿಗ್ತಾ ಇರುವಂಥ ಮಾಹಿತಿ. ಆದರೆ ಇವತ್ತು ರಾತ್ರಿಯೊಳಗೆ ಅಥವಾ ನಾಳೆ ಬೆಳಗ್ಗೆ 10 ಗಂಟೆಯ ಒಳಗೆ ಶಾಸಕರಿಗೆ ಕರೆಗಳು ಬರಬಹುದು ಅಥವಾ ಅಧಿಕೃತವಾಗಿ ACC ಇಂದಲೇ ಪಟ್ಟಿ ಪ್ರಕಟ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಮಧ್ಯರಾತ್ರಿಯ ಒಳಗೆ ಪ್ರಕಟ ಮಾಡುವಂಥ ಸಾಧ್ಯತೆಗಳಿದೆ. ಒಂದು ವೇಳೆ ಏನಾದರೂ ನಾಳೆ 10 ಗಂಟೆಯ ಒಳಗೆ ಈ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಪಟ್ಟಿಯನ್ನು ಪ್ರಕಟ ಮಾಡಿದ್ದೆ ಆದರೆ ನಾಳೆ ಸಂಜೆ 4 ಗಂಟೆ ಸಂದರ್ಭಕ್ಕೆ ಪದಗ್ರಹಣ ಕಾರ್ಯಕ್ರಮ ಕೂಡ ನಡೆಯುತ್ತೆ ಅನ್ನುವಂಥದ್ದು ಈಗಾಗಲೇ ಸಿಗ್ತಾ ಇರುವಂಥ ಮಾಹಿತಿ. ಒಂದು ವೇಳೆ ನೀವೇನಾದರೂ ರಾಜಭವನಕ್ಕೆ ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಸಂದೇಶ ರವಾನೆ ಆಗಬಹುದು. ರಾಜಭವನದಲ್ಲೂ ಕೂಡ ಅಗತ್ಯ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದಕ್ಕೆ ಅಲ್ಲೂ ಕೂಡ ರೆಡಿಯಾಗಿದೆ. ಹಿಂದೆ ಪದಗ್ರಹಣ ಆಗತ್ತೆ ಅನ್ನುವಂಥ ಕಾರಣಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಸೊ ಹಾಗಾಗಿ 1 ಗಂಟೆ ಸಾಕು ನಮಗೆ ಅವಕಾಶ, ನಾವು ಎಲ್ಲವನ್ನೂ ಕೂಡ ರೆಡಿ ಮಾಡ್ಕೊಳ್ತೇವೆ ಅಂತೇಳಿ ರಾಜಭವನದಿಂದಲೂ ಕೂಡ ಮಾಹಿತಿಗಳು ಸಿಗ್ತಾ ಇದೆ. ಹೀಗಾಗಿ ಸಂಪುಟ ವಿಸ್ತರಣೆ ವಿಚಾರ ಯಾಕೆ ಹೈಕಮಾಂಡ್ ಈ ರೀತಿಯಾಗಿ ಈಗ ಆಗ ಅಂತೇಳಿ ಎಳಿತಾ ಇದೆ ಅನ್ನುವಂಥದ್ದು ಕೂಡ ಅನುಮಾನಗಳಿದೆ. ಶಾಸಕರು ಕೂಡ ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ. ಇವತ್ತು ನಾಳೆ ಅಂತೇಳಿ ಹೇಳ್ಕೊಂಡು ಶಿವಕುಮಾರ್, ಈಗ ಸಹಜವಾಗಿಯೇ ಜಾತಿವಾರು ಮತ್ತು ಪ್ರಾದೇಶಿಕವಾರು ಆಯ್ಕೆಗಳಿರುತ್ತೆ ಕ್ಯಾಬಿನೆಟ್ ವಿಸ್ತರಣೆ ಸಂದರ್ಭದಲ್ಲಿ, ಯಾವುದೇ ಪಕ್ಷ ಆದರೂ ಕೂಡ. ಅದನ್ನು ಹೊರತುಪಡಿಸಿ ಯಾವ ಮಾನದಂಡಗಳನ್ನ ಇಲ್ಲಿ ಅವರು ಚಾಯ್ಸ್ ಮಾಡ್ತಾ ಇದ್ದಾರೆ. ಮತ್ತು DCM ಹುದ್ದೆ ಬಗ್ಗೆ ನನಗೆ ಭಾಳ ಕುತೂಹಲ ಇರೋದು, ಎರಡೇನೋ ಸೃಷ್ಟಿ ಮಾಡ್ತಾರೆ ಅಂತ ಕೇಳ್ಪಟ್ವಿ. ಹಾಗಾಗಿ ನಿಜಕ್ಕೂ ಅಂತ ಹೇಳಿ ಹೆಂಗೆ ಪ್ರಭು? ಈಗ ಮೊನ್ನೆ ರಾಜ್ಯ ನಾಯಕರು ದೆಹಲಿಗೆ ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವರ ಜೊತೆ ಚರ್ಚೆಯನ್ನು ಮಾಡಲಾಗಿತ್ತು. ಸಿದ್ದರಾಮಯ್ಯ ಅವರು ಒಂದು ಪಟ್ಟಿಯನ್ನು ಕೊಟ್ಟಿದ್ರು, DK ಶಿವಕುಮಾರ್ ಕೂಡ ಒಂದು ಪಟ್ಟಿಯನ್ನು ಕೊಟ್ಟಿದ್ರು, ಹರಿಪ್ರಸಾದ್ ಕೂಡ 2 ಹೆಸರುಗಳನ್ನು ಕೊಟ್ಟಿದ್ರು. ಅದರ ಜೊತೆಗೆ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು ಕೂಡ ಒಂದೊಂದು ಹೆಸರುಗಳನ್ನು ನಮ್ಮವರಿಗೆ ಕೊಡಬೇಕು ಅಂತೇಳಿ ಅವರು ಕೂಡ ಒಂದು ಲೀಸ್ಟನ್ನು ಮಾಡ್ಕೊಂಡಿದ್ರು ಅನ್ನುವಂಥ ಮಾಹಿತಿಗಳಿದೆ. ಆದರೆ ಇಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಈ ಬಾರಿ ಯಾರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಒಂದು ತಂಡವನ್ನು ಸರ್ವೆಗೆ ಇಳಿಸಿದ್ರು. ಶಶಿಕುಮಾರ್ ಸಂತಿಲ್ ಅವರ ನೇತೃತ್ವದ ಒಂದು ತಂಡ ಇಡೀ ರಾಜ್ಯವನ್ನು ಸುತ್ತಿ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಆಲಿಸಿ, ಜನಸಾಮಾನ್ಯರ ಅಭಿಪ್ರಾಯಗಳನ್ನು ಆಲಿಸಿ ಒಂದು ರಿಪೋರ್ಟನ್ನು ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿತ್ತು. ಅದರ ಜೊತೆಗೆ ಸುನೀಲ್ ಕನಗೋಳು ಹಿಂದೆ 2023ರ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ತಂತ್ರಜ್ಞರಾಗಿ ಸ್ಟ್ರಾಟಜಿಯನ್ನು ಮಾಡಿದಂತಹವರು ಕೂಡ ಒಂದು ರಿಪೋರ್ಟನ್ನು ಹೈಕಮಾಂಡ್ಗೆ ರವಾನೆ ಮಾಡಿದರು. ಇಂಥವರಿಗೆ ಕೊಟ್ಟರೆ ಮುಂದೆ ಪಕ್ಷ ಮತ್ತು ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತೆ, ಮತ್ತು ಪಕ್ಷ ಸಂಘಟನೆ ಕೂಡ ಆಗುತ್ತೆ, ಮುಂದೆ ಕೂಡ ಅಧಿಕಾರಕ್ಕೆ ಬರಬಹುದು ಅನ್ನುವಂಥ ಒಂದು ಹೆಸರುಗಳನ್ನು ಅವರು ಕೂಡ ಸಜೆಸ್ಟ್ ಮಾಡಿದರು. ಇನ್ನೊಂದು ಕಡೆ ಪಕ್ಷದ ಜಿಲ್ಲಾಧ್ಯಕ್ಷರುಗಳಿಂದಲೂ ಕೂಡ ಒಂದು ಪಟ್ಟಿಯನ್ನು ರಾಹುಲ್ ಗಾಂಧಿ ಅವರು ಪಡ್ಕೊಂಡಿದ್ರು. ಯಾಕೆಂದರೆ ನೇರವಾಗಿ ನಾಯಕರಿಂದ ಕೇಳದೆ ಜಿಲ್ಲಾಧ್ಯಕ್ಷರ ಮೂಲಕ ಯಾರಿಗೆ ಯಾವ ಕ್ಷೇತ್ರದಲ್ಲಿ ಸಚಿವ ಸ್ಥಾನವನ್ನು ಕೊಟ್ಟರೆ ನಮಗೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ವರದಿಯನ್ನು ಕೂಡ ತರಿಸ್ಕೊಂಡಿದ್ರು. ಇದರ ಆಧಾರದ ಮೇಲೆ ಸುಮಾರು 10 ಜನ ಶಾಸಕರನ್ನು ನೇರವಾಗಿ ಹೈಕಮಾಂಡ್ ನಾಯಕರೇ ಸಚಿವರನ್ನಾಗಿ ಆಯ್ಕೆ ಮಾಡುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಈಗ ಸಿಗ್ತಾ ಇರುವಂಥ ಮಾಹಿತಿ. ಯಾಕೆಂದರೆ ಈ ಕಡೆ ಜಾತಿನೂ ಕೂಡ ನೋಡಬೇಕಾಗತ್ತೆ, ಜಿಲ್ಲೆಗಳಿಗೆ ಪ್ರಾತಿನಿಧ್ಯವನ್ನು ಕೂಡ ಕೊಡಬೇಕಾಗತ್ತೆ, ಮತ್ತು ಯಂಗ್ಸ್ಟರ್ಸ್ ಸುಮಾರು 20 ವರ್ಷಗಳ ಒಂದು ಅವಧಿಯನ್ನು ಮುಂದೆ ಗುರಿಯಾಗಿಟ್ಕೊಂಡು 20 ವರ್ಷದಲ್ಲಿ ಇಂಥವ್ರಿಗೆ ಅವಕಾಶವನ್ನು ಮಾಡಿಕೊಟ್ರೆ ನಾವು ಸುಭದ್ರವಾಗಿ ಸರ್ಕಾರವನ್ನು ನಡೆಸ್ಬೋದು, ಪಕ್ಷವನ್ನು ಪದೇ ಅಧಿಕಾರಕ್ಕೆ ತರಬಹುದು ಅನ್ನುವಂಥ ಲೆಕ್ಕಾಚಾರಗಳನ್ನು ಕೂಡ ಇಲ್ಲಿ ಇಟ್ಕೊಳ್ಳಲಾಗಿದೆ. ಹಾಗೆ ಲೋಕಸಭಾ ಚುನಾವಣೆಯನ್ನು ಕೂಡ ಗಮನದಲ್ಲಿಟ್ಕೊಂಡೆ ಇಂಥವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದಿದೆ. BJPಯ ವಿರುದ್ಧವಾಗಿ ಸಮರ್ಥವಾಗಿ ಸರ್ಕಾರವನ್ನು ಸಮರ್ಥನೆ ಮಾಡ್ಕೊಳ್ಳೋರು, ಪಕ್ಷವನ್ನು ಸಮರ್ಥನೆ ಮಾಡಿಕೊಳ್ಳುವಂಥವ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದಿದೆ. ಸೊ ಈ ಎಲ್ಲ ಮಾನದಂಡಗಳನ್ನು ಇಟ್ಕೊಂಡೇ ಒಂದು ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದೆ. ಅದು ಹೈಕಮಾಂಡ್ ಬಹುತೇಕವಾಗಿ ಇವತ್ತು ಮಧ್ಯರಾತ್ರಿ ಒಳಗೆ ಕರೆ ಬರಬಹುದು ಶಾಸಕರಿಗೆ. ಒಂದು ವೇಳೆ ಬರದೇ ಇದ್ರೂ ಕೂಡ ನಾಳೆ ಬೆಳಗ್ಗೆ 10 ಗಂಟೆಗೆ ಅಧಿಕೃತವಾಗಿ ಒಂದು ಪಟ್ಟಿಯನ್ನು ಪ್ರಕಟ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಪಟ್ಟಿ ಪ್ರಕಟ ಆಗಿದ್ದೇ ಆದರೆ ನಾಳೆನೇ ಸಂಜೆ ಪದಗ್ರಹಣ ಕಾರ್ಯಕ್ರಮ ಆಗುತ್ತೆ. ಇಲ್ಲದೆ ಹೋದರೆ ಮತ್ತೆ ಇನ್ನೊಂದೆರಡು ದಿನಗಳ ಕಾಲ ಮುಂದೂಡಿಕೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಪ್ರಭು.